ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಕಿಡ್ನಿ ಬರುತ್ತಲ್ಲ ಅದರಲ್ಲಿ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾರ್ಮಲಿ ಎಲ್ಲರೂ ಮಾಡ್ತಾರೆ ಅನಿಸುತ್ತೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಮತ್ತು ಕಿಡ್ನಿನ ಕ್ಲೀನಾಗಿ ವಾಶೌಟ್ ಮಾಡಿ ನಮಗೆ ಸಣ್ಣದಾಗಿ ಅದನ್ನು ಸ್ಮಾಲ್ ಪೀಸಸ್ ಆಗಿ ಹಚ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಯಾವುದೇ ನೀವು ಚಿಕನ್ ಹಾಕಿದಾಗ, ಚಿಕನ್ ಇರಲಿ ಮಟನ್ ಇರಲಿ ನಾನ್ ವೆಜ್ ಐಟಮ್ಗಳನ್ನ ಹಾಕಿದಾಗ ಎಣ್ಣೆಯಲ್ಲಿ ನಾವು ಹಾಕ್ತಾರೆ ಇಮ್ಮಿಡಿಯೇಟ್ ಅದನ್ನು ಸೋಟಲ್ಲಿ ತಿರುಗಿಸಬಾರ್ದು. ಯಾಕೆಂತಂದರೆ ತಿರುಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಅಂಟ್ಕೊಂಡಿರೋದೆಲ್ಲ ಹಂಗಂಗೆ ಬಂದ್ಬಿಡ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹಾಗೇ ಸ್ವಲ್ಪ ಬಿಡಬೇಕು. 1 ನಿಮಿಷ ಇಲ್ಲಾಂದರೆ ಬಿಟ್ಟು ನಂತರ ನೀವು ಏನು ಮಾಡಬೇಕು, ಅದನ್ನು ತಿರುಗಿಸಿದಾಗ ನಮ್ಗೆ ಯಾವುದೇ ರೀತಿ ಅದರಲ್ಲಿ ಯಾವುದೇ ಪಾತ್ರೆ ಕೂಡ ಅಂಟ್ಕೊಂಡಿರಲ್ಲ, ಅದು ಹಂಗೆ ಅಂಟ್ಕೊಂಡಿರಲ್ಲ, ಹಾಗೆ ಬರುತ್ತೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇಮಿಡಿಯೇಟ್ ಮಾಡಿದ ತಕ್ಷಣ ನೋಡಿ ಇವಾಗ ಅದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ನಾವು. ಯಾಕೆಂದರೆ ಹಸಿ ಸ್ಮೆಲ್ಲು ಯಾವುದೇ ನಾವು ನಾನ್ ವೆಜ್ ಹಾಕಿದಾಗ ಹಸಿ ಸ್ಮೆಲ್ ಹೋಗಲಿಕ್ಕೆ ಬಿಡ್ತೀವಿ. ಸೊ ಆ ಥರ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕಿ ನಾವು ಅದನ್ನು ಬೇಯಲಿಕ್ಕೆ ಬಿಡಬೇಕು. ನಾನಿವಾಗ ಕುಕ್ಕರ್ನ ಮುಚ್ಚಿಸ್ತಾ ಇದ್ದೀನಿ. 2ರಿಂದ 3 ವಿಸಿಲ್ಸ್ನ ತೊಗೊಳ್ಳೋಣ. ಯಾಕೆಂದರೆ ಇದು ಲಿವರ್ ಆದರೆ ನಾವು ಹಾಗೆ ಪಾತ್ರೆಯಲ್ಲಿ ಮಾಡಿಬಿಡ್ಬೋದು. ಸೊ ಇದು ಕಿಡ್ನಿ ಆಗಿರೋದ್ರಿಂದ ಸ್ವಲ್ಪ ರಬ್ಬರ್ ಟೈಪ್ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಅದು ಕುಕ್ಕರಲ್ಲಿ ಕೂಗಿಸ್ಕೊಂಡು ಆಮೇಲೆ ನಾವು ಅದನ್ನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಅದು ಆಗಿದೆ. ನೆಕ್ಸ್ಟ್ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ತುಂಬ ಮಸಾಲೆ ಎಲ್ಲ ಹಾಕಬಾರ್ದು ಯಾವಾಗಲೂ. ಯಾವುದೇ ನಾನ್ ವೆಜ್ ಐಟಮ್ಗೆ ತುಂಬ ಮಸಾಲೆ ಹಾಕಿ ಮಾಡಿದಾಗ ಅದಕ್ಕೆ ರುಚಿನೇ ಅದನ್ನು ಸಪ್ರೇಟಾಗಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಫಸ್ಟು ನಾವು ಅದಕ್ಕೆ ಈರುಳ್ಳಿ ಮತ್ತು ಮೇಯ್ನಾಗಿ ಸ್ವಲ್ಪ ಈರುಳ್ಳಿ ಯೂಸ್ ಮಾಡಿ, ಏಕೆಂದರೆ ಅದು ಹೆಲ್ತ್ಗೆ ಒಳ್ಳೆಯದು. ಹಾಗೆ ಮತ್ತು ತೆಂಗಿನಕಾಯಿ ಇವೆರಡನ್ನು ಮಾತ್ರ ನಾನು ಮಿಕ್ಸಿನಲ್ಲಿ ಆಡಿಸ್ಕೊತಾ ಇದ್ದೀನಿ. ಸೊ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆನೇ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯೋವರೆಗೂ ನಾವು ಕಾಯೋವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಮಿಕ್ಸಿನಲ್ಲಿ ಅದನ್ನು ರುಬ್ಕೊಂಬರ್ಬೋದು. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಕಾದಿದೆ ಇವಾಗ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಒಂದು ಅಷ್ಟೇ, ಸ್ವಲ್ಪ ಜಾಸ್ತಿ ಏನು ಬೇಡ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ರೆ ಅದಕ್ಕೊಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಬಾಯ್ಲ್ ಆಗ್ತಾ ಇರಲಿ. ನಂತರ ನಾವು ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೊಟೊ. ಕೆಲವರು ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾರೆ. ಸೊ ಎರಡೂ ಹಾಕಿ ಮಾಡೋದ್ರಿಂದಲೂ ಏನೂ ತೊಂದರೆ ಏನಿಲ್ಲ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಸಲ ನಾವು ಹಾಕಿ ಫ್ರೈ ಮಾಡ್ಬೋದು. ಎರಡು ಫ್ರೈ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಏಕೆಂದರೆ ಈರುಳ್ಳಿದು ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಅದು ಕ್ರಿಸ್ಪಿಯಾಗಿ ಫ್ರೈ ಆಗಿ ಬಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಈ ಲೆವೆಲ್ಗೆ ನಾನು ಫ್ರೈ ಮಾಡಿದ್ದೀನಿ. ಕಂದು ಬಣ್ಣ ಅಂತ ಅಂತೀವಲ್ಲ, ಆ ಕಲರ್ಗೆ ಬರೋವರೆಗೂ ನಾನು ಫ್ರೈ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಕುಕ್ಕರಲ್ಲಿ ಏನು ಬೇಯಿಸಿಟ್ಕೊಂಡಿದ್ವಿ ಆ ಒಂದು ಚಿಕನ್ ಕಿಡ್ನಿನ ಅದರಲ್ಲಿ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಸ್ವಲ್ಪ. ನೀವೇ ನೋಡ್ತಾ ಇರ್ಬೋದು. ಏಕೆಂತಂದರೆ ನಾವು ಯಾವುದೇ ನಾನ್ ವೆಜ್ ಇರ್ಬೋದು, ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಜಾಸ್ತಿ ಬಿಟ್ಟಷ್ಟು ಅದು ಚೆನ್ನಾಗಿ ನಮಗೆ ಏನು ಹೇಳ್ತಾರೆ, ರುಚಿ ಚೆನ್ನಾಗಿ ಕೊಡುತ್ತೆ. ಬೇಗ ಅರ್ಜೆಂಟಾಗಿ ಯಾವುದು ಮಾಡೋದಕ್ಕೆ ಹೋದಾಗ ರುಚಿನೂ ಕೂಡ ಹಾಗೆ ಕಡಿಮೆನೇ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ನಾವು ಬಿಡಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಏನು ಪೇಸ್ಟನ್ನ ಮಿಕ್ಸಿನಲ್ಲಿ ಆಡಿಸಿಟ್ಟಿದ್ದೆ, ತೆಂಗಿನಕಾಯಿ ಮತ್ತು ಈರುಳ್ಳಿ ಅಷ್ಟೇ, ಬೇರೆ ಏನೂ ಅದರಲ್ಲಿ ಮಿಕ್ಸ್ ಮಾಡಿಲ್ಲ. ಬೇಕು ಅಂದರೆ ಸ್ವಲ್ಪ ಸೋಂಪು ಕಾಳನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಸೋಂಪು ಕಾಳು ಇರುತ್ತಲ್ಲ, ಅದನ್ನು ಸ್ವಲ್ಪ 1 ಸ್ಪೂನ್ ಹಾಕಿ ಜೊತೆಗೆ ಆಡಿಸ್ಕೋಬೋದು. ಜೊತೆಗೆ ಆಡಿಸಿ ಅದನ್ನು ನಾವು ಇಲ್ಲಿ ಹಾಕ್ಬೋದು. ಅದನ್ನು ಕೂಡ ಅದು ಒಂದು ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಮನೆಯಲ್ಲಿ ಏನು ನಾವು ಮಸಾಲೆ ಪೌಡರ್ ಅಂತ ರೆಡಿ ಮಾಡಿಟ್ಟಿರ್ತೀವೋ ಅದನ್ನು ನಾನು ಹಾಕಿದ್ದೀನಿ 1 ಸ್ಪೂನಷ್ಟು. ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡರ್,
ಸ್ವಲ್ಪ ಚಿಕನ್ ಮಸಾಲ ಇರ್ಬೋದು, ಮಟನ್ ಮಸಾಲ ಇರ್ಬೋದು, ನಮ್ಮ ಮನೆಯಲ್ಲಿ ಏನು ಪದಾರ್ಥಗಳು ಇರುತ್ತೋ ಅದನ್ನೇ ನಾವು ಯೂಸ್ ಮಾಡಿಕೊಂಡು ನಾವು ಮಾಡೋ ಅಂಥದ್ದು. ಬೇರೆ ಏನು ಅದಕ್ಕೆ ಅಂತ ಸಪ್ರೇಟಾಗಿ ಮಸಾಲೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಮನೇಲಿರುವಂಥದ್ದೇ ಹಾಕಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಪೌಡರು ಹಾಕಿದ್ದೀನಿ, ಮತ್ತು ಸ್ವಲ್ಪ ಜೀರಾ ಪೌಡರ್, ನಂತರ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಾವು ಮಿಕ್ಸಿನಲ್ಲೇ ನಾವು ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕಿ ಆಡಿಸಿದಾಗ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಇದೊಂಥರ ಪೌಡ್ರುಗಳ್ನ ಹಾಕಿ ನಾವು ಮಾಡೋದ್ರಿಂದ ಗ್ರೇವಿ ಇನ್ನೂ ಡಿಫ್ರೆಂಟಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ. ಯಾಕೆಂದರೆ ನನಗೆ ಆ ಥರ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಈ ಥರ ಮಾಡಿ ಟ್ರೈ ಮಾಡಿಬೇಕಂದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನೇನು ಹಾಕಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಅದು ಬಾಯ್ಲ್ ಆಗಿದ್ದಕ್ಕೆ ಬಿಡಬೇಕು. ಮತ್ತು ನನಗೆ ಎಷ್ಟು ಸ್ವಲ್ಪ ಗ್ರೇವಿ ತಿಕ್ನೆಸ್ನ ನೋಡಿಕೊಂಡು, ಸ್ವಲ್ಪ ಗ್ರೇವಿ ತಿಕ್ನೆಸ್ ಸ್ವಲ್ಪ ಬೇಕು ಅಂತಂದರೆ ತಿಕ್ನೆಸ್ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು, ವಾಟರ್ ಲೆವೆಲ್ನ. ಸೊ ಇವಾಗ ಅದನ್ನು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ನಾನ್ ವೆಜ್ ತಿನ್ನೋರಿಗೆ ಯಾವಾಗ್ಲೂ ಇಷ್ಟ ಆಗುತ್ತೆ, ಏಕೆಂದರೆ ಅವರು ಜಾಸ್ತಿ ಕಾಯಿ ಹಾಕಿರೋ ಮಸಾಲಗಳನ್ನ ಯಾರೂ ತಿನ್ನಲ್ಲ. ನಾನ್ ವೆಜ್ ತಿನ್ನೋರು ಯಾವಾಗಲೂ ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಫ್ರೈ ಮಾಡೋದು, ಇಲ್ಲ ಡ್ರೈ ರೋಸ್ಟ್ ಮಾಡೋದು, ಗ್ರೇವಿ ಟೈಪ್ ಮಾಡ್ಕೊಂಡು ತಿನ್ನೋದು. ಏಕೆಂದರೆ ಚಪಾತಿ ಇರ್ಬೋದು, ಇಡ್ಲಿ ಇರ್ಬೋದು, ದೋಸೆಗಿರ್ಬೋದು. ಸೊ ಈ ಥರ ನಾವು ಇದರ ಗ್ರೇವಿ ಮಾಡ್ಕೊಂಡು ತಿನ್ನುವಾಗ ಚೆನ್ನಾಗಿರುತ್ತೆ. ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದೇ ಸಾಂಬಾರಲ್ಲಿ ತಿನ್ನೋದಕ್ಕೂ ಇದರಲ್ಲಿ ತಿನ್ನೋದಕ್ಕೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎರಡು ವ್ಯತ್ಯಾಸವೂ ನಮಗೆ ಕಾಣಿಸುತ್ತೆ. ಸೊ ಏಕೆಂತಂದರೆ ಸಾಂಬಾರಲ್ಲಿ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ನಾವು ಜಾಸ್ತಿ ಹಾಕಿ ರುಬ್ಬಿರ್ತೀವಿ. ಸೊ ಈ ಗ್ರೇವಿನಲ್ಲಿ ಬಂದ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಇದು ಮಾತ್ರ ನಾವು ಹಾಕಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನು ಕಸ್ತೂರಿ ಮೇಥಿನ ಆ್ಯಡ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು, ಇಲ್ಲಾಂದರೆ ಕಸ್ತೂರಿ ಮೇಥಿನೂ ಕೂಡ ಹಾಕೋದ್ರಿಂದ ಅದಿನ್ನೂ ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾಯಿದೆ ಅಂದರೆ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೀನಿ ನಾನು. ಯಾವುದನ್ನೇ ಹೇಳಿದ್ನಲ್ಲ, ಯಾವುದನ್ನೇ ಹಾಕಿದ ತಕ್ಷಣ ಮಸಾಲ ಪದಾರ್ಥಗಳಿರ್ಬೋದು ಯಾವುದನ್ನೇ ಹಾಕಿದ್ರೆ ಇಮ್ಮಿಡಿಯೇಟ್ ತಿರುಗಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅಲ್ಲಲ್ಲೇ ಉಂಡೆ ಥರ ಬಂದುಬಿಡುತ್ತೆ. ಪೌಡ್ರುಗಳಿರ್ಬೋದು ಯಾವುದೇ ಇರ್ಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಹಾಕಿದ ತಕ್ಷಣ ತಿರುಗಿ ಸೋಟಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಇದು ಕೂಡ ನಿಮಗೆ ಗಂಟಾಗಿ ಬರಲ್ಲ. ಸೊ ಅದಕ್ಕಾಗಿ ನಾನು ಈ ಥರ ಮಾಡ್ತೀನಿ. ಲಾಸ್ಟಾಗಿ ಫೈನಲಾಗಿ ನಾನು ಇವಾಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಿದ್ದೀನಿ. ಏಕೆಂದರೆ ತುಪ್ಪ ಹಾಕೋದ್ರಿಂದ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಹೋಟೆಲಲ್ಲೆಲ್ಲ ಹೇಗೆ ನಾವು ತಿಂತೀವಿ ಒಂದು ರುಚಿ ಟೇಸ್ಟ್ನ ಡಿಫ್ರೆಂಟಾಗಿ ಅವ್ರು ನಮಗೆ ಕೊಡ್ತಾರೆ ಹೋಟೆಲಲ್ಲೆಲ್ಲ. ಸೊ ಆ ಒಂದು ಟೇಸ್ಟ್ನ ನಾವು ಮನೇಲೇ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ರೆಡಿ ಇದೆ. ನೆಕ್ಸ್ಟ್ ಇದನ್ನು ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಜೊತೆ ಸರ್ವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇದನ್ನು ನಾನು ಇಡ್ಲಿ ಹಾಕ್ತಾಯಿದ್ದೀನಿ. ಇಡ್ಲಿ ಜೊತೆ ತಿಂದು ನೋಡಿ, ಇನ್ನೂ ಚೆನ್ನಾಗಿರುತ್ತೆ. ಇಡ್ಲಿ ಟ್ರೈಯಲ್ಲಿ ನಾನು ಇವಾಗ ಇಡ್ಲಿನ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ನನ್ನ ಮಗಳಿಗೆ ಆ್ಯಕ್ಚುಲಿ ಇಡ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ಇಡ್ಲಿ ಜೊತೆ ನಾನು ಸರ್ವ್ ಮಾಡಲಿಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ನೀವು ತಿಂದು ನೋಡಿ, ಇಡ್ಲಿ ಜೊತೆ ಮಾಡಿ ಇದನ್ನು. ಇಡ್ಲಿ ದೋಸೆ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ, ಇಲ್ಲ ಚಪಾತಿ ಇರ್ಬೋದು, ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ಮಾಡಿ ತಿಂದು ನೋಡಿ, ಇಷ್ಟ ಆಗುತ್ತೆ. ಪ್ಲೀಸ್ ನಿಮಗೆಲ್ಲ ಇದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನೆಕ್ಸ್ಟು.